ರಾಜಣ್ಣರವರ ಸಚಿವ ಸ್ಥಾನದಿಂದ ವಜಾಗೊಳಿಸಿದ್ದನ್ನು ಖಂಡಿಸಿ ಕೊರಟಗೆರೆಯಲ್ಲಿ ಪ್ರತಿಭಟನೆ ನಡೆದಿದೆ. ಸಹಸ್ರಾರು ಅಭಿಮಾನಿಗಳು ಮತ್ತು ಬೆಂಬಲಿಗರು ಕೆಎನ್ ರಾಜಣ್ಣರವರ ಭಾವಚಿತ್ರ ಹಿಡಿದು ಬೇಕೇ ಬೇಕು, ನಮಗೆ ನ್ಯಾಯ ಬೇಕು ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಕೂಡಲೇ ಕೆಎನ್ ರಾಜಣ್ಣರವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಸುಮಾರು 1 ಕಿಲೋಮೀಟರ್ ಮೆರವಣಿಗೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಿ ಅವ್ರನ್ನ ಕೆಲವು ಕಾರಣದ ವ್ಯಕ್ತಿಗಳು ಮರೆಯಾಗಿ ಅವರನ್ನ ಸಂಪುಟದಿಂದ ವಜಾ ಮಾಡೋ ಹಾಗೆ ಮಾಡಿ ಇವತ್ತು ತುಮಕೂರು ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕಕ್ಕೆ, ಇಡೀ ಕಾಂಗ್ರೆಸ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಎಚ್ಚರಿಕೆ ತಗೊಳ್ಳಿ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಡಿ.ಕೆ. ಶಿವಕುಮಾರ್ ಅವರೇ. ಹಿಂಗೆ ಎಲ್ಲಾ ಕರ್ನಾಟಕ ರಾಜ್ಯದಿಂದ ಜನರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ದಯವಿಟ್ಟು ರಾಜಣ್ಣವ್ರನ್ನೇನಾದ್ರೂ ಇದೇ ರೀತಿ ಮುಂದುವರಿಸಿಕೊಂಡ್ರೆ ತುಮಕೂರು ಜಿಲ್ಲೆನಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗ್ತದೆ. ಬರೀ ತುಮಕೂರು ಜಿಲ್ಲೆನಲ್ಲ, ಇಡೀ ಕರ್ನಾಟಕದಲ್ಲಿ ನೀವು ನೆಲ ಕಟ್ತೀರಾ. ಧೀಮಂತ ಒಬ್ಬ ಬಡವರ ನಾಯಕ, ದೀನದಲಿತರ ಪರವಾಗಿ 70ನೇ ಇಸ್ವಿಯಿಂದ ದೇವರಾಜ ಆಶೀರ್ವಾದದಿಂದ ಅವತ್ತಿನ ಇಂದಿರಾ ಗಾಂಧಿ ಅವರು ತುಮಕೂರಿಗೆ ಬಂದಾಗ ದೇವರಾಜ ಅವರು ಕರ್ಕೊಂಡೋಗಿ ಇಂದಿರಾ ಗಾಂಧಿ ಅವ್ರನ್ನ ಆಶೀರ್ವಾದ ಪಡಿಸಿ ಅವ್ರನ್ನ ಒಂದು ಕಾಂಗ್ರೆಸ್ನಲ್ಲಿ ಬೆಳೆಸಿದಂತ ವ್ಯಕ್ತಿತ್ವ. ಅವರ ಪರವಾಗಿ ಧ್ವನಿ ಎತ್ತಕ್ಕಂತ ಧ್ವನಿಯನ್ನ ದಮನ ಮಾಡಕ್ಕೆ ಹೊರಟಿದ್ದಾರೆ. ಹಾಗಾಗಿ ಪಿತೂರಿಯನ್ನ ಹೈಕಮಾಂಡ್ ಗಮನಿಸಿ ಅವರಿಗೆ ಈ ಮಂತ್ರಿ ಸ್ಥಾನ ಮರುಸ್ಥಾಪನೆ ಮಾಡಿಸಿಕೊಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ನಾನು ಕೇಳ್ಕೊತಾ ಇದ್ದೀನಿ. ರಾಜಣ್ಣ ಅವರು ಮಾಜಿ ಮುಖ್ಯಮಂತ್ರಿ, ಮಾಜಿ ಸಚಿವರು ಹಾಗೂ ಜನಪ್ರಿಯ ಶಾಸಕರು ಹಾಗೂ ಡಿಸಿಸಿ ಬ್ಯಾಂಕಿನ 6ನೇ ಬಾರಿ ಅಧಿಕಾರ ಸ್ವೀಕರಿಸಿರ್ತಕ್ಕಂಥ ಎಲ್ಲ ಜನಾಭಿಮಾನಿ ಅಧಿಕಾರಿಗಳು ಕೆಎನ್ ರಾಜಣ್ಣ ಅವರು ವಿನಾಕಾರಣ ಏನು ಕಳಂಕ ಇದ್ದಾನೆ, ಯಾವುದೇ ಒಂದು ಇದಿದ್ದಾನೆ ಅವರಿಗೆ ಮಂತ್ರಿಮಂಡಲದಿಂದ ತೆಗೆದಿದ್ದಾರೆ. ಅವರಿಗೆ ದಯಮಾಡಿ ಹೊಸದಾಗಿ ಅವರು ಮಂತ್ರಿಮಂಡಲಕ್ಕೆ ವಾಪಸ್ ತರಬೇಕು. ಸಾರ್ವಜನಿಕ ಬಂಧುಗಳಿಂದ ನಮ್ಮ ಜಿಲ್ಲೆಯ ಜನಪ್ರಿಯ ಪ್ರತಿನಿಧಿಗಳಾದಂಥ ಸನ್ಮಾನ್ಯ ಶ್ರೀ ಕೆಎನ್ ರಾಜಣ್ಣ ಸಾಹೇಬರ ಒಂದು ಏನು ಅಭಿಮಾನಿ ಬಳಗದ ವತಿಯಿಂದ ಕೊರಟಗೆರೆ ತಾಲೂಕಲ್ಲಿ ಈ ದಿನ ಮಾನ್ಯರಿಗೆ ಸಚಿವ ಸ್ಥಾನವನ್ನು ಮತ್ತೊಮ್ಮೆ ಕಲ್ಪಿಸಬೇಕು ಅಂತೇಳಿ ಅವರ ಒಂದು ಜನಪರ ಕಾಳಜಿ ಮತ್ತೆ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ನಿಲ್ತಕ್ಕಂಥ ಗಟ್ಟಿತನ ಹಾಗೂ ಯಾವುದೇ ಕೆಲಸ ಇದ್ದರೂ ಕೂಡ ಮಾಡಿಕೊಡುವಂತ ಒಂದು ಮನೋಭಾವವನ್ನು ಹೊಂದಿರತಕ್ಕಂಥ ಸನ್ಮಾನ್ಯರಿಗೆ ಅಧಿಕಾರ ಸ್ಥಾನ ಸಿಗಬೇಕು, ನಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ. ದಿನಲ್ಲಿ ವ್ಯಾಪಾರ ಮಾಡ್ತಿದ್ರು ಅವರೆಲ್ಲ ಮೀಟರ್ ಬಡ್ಡಿಗೆ ದಂಧೆಗೆ ಸಿಲುಕಿ ಬೀದಿ ಪಾಲಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿಗೆ 10,000 ರೂಪಾಯಿ ಸಾಲಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ತಂದವರು ಯಾರಾದರೂ ಇದ್ರೆ ಅದು ರಾಜಣ್ಣವ್ರು ಮಾತ್ರ. 75ನೇ ವರ್ಷದ ಅಭೂತಪೂರ್ವ ಅಮೃತ ಮಹೋತ್ಸವ ಹುಟ್ಟುಹಬ್ಬವನ್ನು ಆಚರಿಸಿದಾಗ ರಾಜ್ಯದ ಮೂಲೆ ಮೂಲೆಯಿಂದ ಜನಗಳು ಆಗಮಿಸಿ ಅವರಿಗೆ ಶುಭ ಕೋರಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಈ ಒಂದು ಇದನ್ನ ನೋಡಿ ಸಹಿಸಲಾರತಕ್ಕಂಥ ಕೆಲವರು ಪಿತೂರಿಯನ್ನ ಮಾಡಿ ಅವರು ಮಾತಾಡಿದ್ದೇ ತಪ್ಪು, ಸತ್ಯನ ಹತ್ತಿಕ್ಕಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಸಂಪುಟದಿಂದ ಕೈ ಬಿಟ್ಟಿರೋದ್ರಿಂದ ನೀವು ನೋಡ್ತಾ ಇದ್ದೀರಾ. ರಾಯಚೂರಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ, ಗೌರಿಬಿದನೂರು ಮಾಡಿದ್ದಾರೆ, ಮಾನ್ವಿನಲ್ಲಿ ಮಾಡಿದ್ದಾರೆ, ಮೈಸೂರು ಮಾಡಿದ್ದಾರೆ, ಮಧುಗಿರಿ ಮಾಡಿದ್ದಾರೆ, ನೆನ್ನೆ ಕೊಡಗನಹಳ್ಳಿ ಮಾಡಿದ್ದಾರೆ. ಇದು ನಿರಂತರವಾಗಿ ನಡೆಯುತ್ತಾನೆ ಬರುತ್ತೆ. ಅವರನ್ನು ಮತ್ತೆ ಸಚಿವ ಸಂಪುಟಕ್ಕೆ ಯಾವುದೇ ಕಾರಣ ಕೊಡದೆ ಸತ್ಯ ಹೇಳಿ ತಪ್ಪು ಅಂತಕ್ಕಂಥದ್ದನ್ನು ಹೇಳಿ ವಜಾ ಮಾಡಿರೋದನ್ನು ಖಂಡಿಸಿ ಈ ಒಂದು ಪ್ರತಿಭಟನೆ. ರಾಜಣ್ಣ ಅವರು ಸಹಕಾರ ಸಚಿವರು ಆಗಿ ಪುನರ್ ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.